ಸ್ಯಾಟರ್ಡೆ ವ್ಲಾಗ್ ಮಧ್ಯಾಹ್ನನೇ ಸ್ವಲ್ಪ ಹೊತ್ತು ಮಳೆ ಬಂತು. ಅದಾಗಿದ್ಮೇಲೆ ನಾನಿಲ್ಲಿ ಎಕ್ಸಿದ ಬಟ್ಟೆಗಳನ್ನ ಬೆಳಗ್ಗೆನೆ ವಾಶ್ ಮಾಡಿದ್ದೆ, ಒಣಗಾಕಿರ್ಲಿಲ್ಲ. ಅದನ್ನೆಲ್ಲಾನು ಒಣಗಾಕ್ಬಿಟ್ಟು ಇನ್ನು ಮನೆಗೆ ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲಾನು ತಂದಿದ್ದೆ. ನೀಟಾಗಿ ಒಂದು ಕಡೆಯಿಂದ ಎಲ್ಲಾನು ಫಿಲ್ ಮಾಡಿ ಎತ್ತಿ ಇಟ್ಬಿಟ್ಟು, ಹಾಗೆ ಅಪ್ಪ ಊರಿಂದ ಮಾವಿನ ಹಣ್ಣು ತೊಗೊಂಡು ಬಂದಿದ್ರಲ್ಲ, ಅದೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಇನ್ನು ಸ್ವಲ್ಪ ಇತ್ತು, ನಾನು ಕೆಲವರಿಗೆ ಕೊಡೋರಿಗೆಲ್ಲ ಕೊಟ್ಬಿಟ್ಟು ಆನಂದ್ ಬೆಳಿಗ್ಗೆನೆ ಹೇಳೋಗಿದ್ರು ಮಿಲ್ಕ್ ಶೇಕ್ ಮಾಡು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನಿಲ್ಲಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 3 ಇಂದ 4 ಮ್ಯಾಂಗೋನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಶುಗರು ಮತ್ತು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಇನ್ನು ನೈಟ್ ಊಟಕ್ಕೆ ಅಂತ ಹೇಳಿ ನಾನು ಚಪಾತಿ ಹಾಗೆ ಟೊಮೆಟೊ ಗೊಜ್ಜುನ ಮಾಡ್ಕೊತಾ ಇದ್ದೀನಿ. ಯಕ್ಷಿತ್ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಹಾಗೆ ಪವರ್ ಕೂಡ ಹೊರಟೋಯ್ತು. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ನಾವು ಊಟ ಎಲ್ಲ ಮುಗಿಸಿದಾದ್ಮೇಲೆ ಪವರ್ ಬಂತು. ಇವತ್ತಿಗೆ ನನ್ನ ವ್ಲಾಗ್ ಮುಗ್ದಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.